ಒಂದು ಜನರೇಷನ್‌ಗೆ ಆ ಸಿನಿಮಾದ ಹುಚ್ಚಿಡಿಸಿದಂತ ನಿರ್ದೇಶಕ ಪ್ರೇಮ್ ಅವರು. ಈಗಲೂ ಯಾಕಂದ್ರೆ ಹಿಡಿಸ್ತಾ ಇದ್ದಾರೆ ಸರ್. ಜೋಗಿ ಸಿನಿಮಾ ನೋಡಿದ ತಕ್ಷಣ ಅದ್ರ ಮೇಲೆ ಆಸೆ ಬಂದು ಸಿನಿಮಾ ನಾವು ಮಾಡ್ಬೇಕು ಅಂತ ಹುಡ್ಕೊ ಬಂದು ತುಂಬಾ ಜನ ಡೈರೆಕ್ಟರ್ಸ್, ರೈಟರ್ಸ್ ಈಗ ನೆಕ್ಸ್ಟ್ ಲೆವೆಲ್ ಡೈರೆಕ್ಟರ್‌ಗಳಾಗಿದ್ದಾರೆ. ಸೊ ಅಂಥವರಲ್ಲಿ ನೀವು ಕೂಡ ಒಬ್ರು. ಜೋಗಿ ಹೌದು. ಸಿನಿಮಾ ನೋಡಿ ನಾನು ಸಿನಿಮಾ ಹೌದು. ಬರ್ಬೇಕಂತ ಆಸೆ ಪಟ್ಟವ್ರು. ಅವ್ರ ಜೊತೆ ಕೆಲಸ ಮಾಡೋ ವಾತಾವರಣ ಹೇಗಿರುತ್ತೆ ಅಂತ? ಸರ್ ತುಂಬಾ ಫ್ರೆಂಡ್ಲಿ ಸರ್. ನಾನು ಯಾಕಂದ್ರೆ ತುಂಬಾ ಕಡೆ ಹೇಳ್ತೀನಿ ನಾನು. ಪ್ರೇಮ್ ಸರ್ ಹತ್ರ ಕೆಲಸ ಮಾಡೋದು ತುಂಬಾ ಸುಲಭ. ಆದ್ರೆ ಕೆಲಸಗಾರ ಅನ್ಸ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ತುಂಬಾ ಪೀಕಲ್ಲೇ ಇರುತ್ತೆ ಸರ್ ಅವರು. ಇವಾಗ ಯಾವಾಗ ನಾವು ಒಂದು ಸೀನ್ ಬರೋದ್ರು ಕೂಡ ಅವ್ರಿಗೆ ಓಕೆ ಆಗ್ಬೇಕು ಅಷ್ಟೇ ಅದು. ಯಾಕಂದ್ರೆ ಆಡಿಯನ್ಸ್ ವ್ಯೂ ಪಾಯಿಂಟ್ ಅಲ್ಲಿ ಆಮೇಲೆ ಅವ್ರು ಪಕ್ಕ ಹೇಳ್ತಾರೆ ನನಗೆ ತುಂಬಾ ಕಡೆ ಈ ಡೈಲಾಗ್ ವರ್ಕ್ ಆಗುತ್ತೆ, ವೈರಲ್ ಆಗಿ ಡೈಲಾಗು ಅಷ್ಟೇ ಇದು ವೈರಲ್ ಆಗುತ್ತೆ ಅಂತಾನೆ ಹೇಳಿದ್ರು ಅವರು. ಅದು ಆ ಡೈಲಾಗ್ ವೈರಲ್ ಆಗಿದ್ದು ಆಶ್ಚರ್ಯ ಏನು ಆಮೇಲೆ ಅದೃಷ್ಟ ಏನು ಅಂತ ಅಂದ್ರೆ ಅದು ಟೀಸರು ಅಲ್ಲ, ಟ್ರೈಲರು ಅಲ್ಲ, ಯಾವ್ದೋ ಸಾಂಗ್ ಬಿಫೋರ್ ಬರೋದು ಅಲ್ಲ ಅದು. ಧ್ರುವ ಸರ್ ಸ್ಟೇಜ್ ಮೇಲೆ ಹೇಳಿದ್ರಲ್ಲ ಅದು ಆಡಿಯನ್ಸ್ ಆ ರೀತಿ ತಗೊಂಡ್ರೆ. ಯಾಕಂದ್ರೆ ಅವ್ರದ್ದು ಡೈಲಾಗ್ ಅಲ್ಲಿ ತುಂಬಾ ಫೇಮಸ್ ಅವ್ರ ಡೈಲಾಗ್ಸ್ ಅಂತ ಅಂದ್ರು. ಅದ್ರಲ್ಲಿ ಪ್ರೇಮ್ ಸರ್ ಕಾಂಬೋ ಇದೆಯಲ್ಲ, ಆ ಡೈಲಾಗ್ ವೈರಲ್ ಆಗಿರೋದೇ ನಮಗೆ ಟೀಸರ್ ಟ್ರೈಲರ್ ಅಲ್ಲೋ ವೈರಲ್ ಆಯ್ತು ಅನ್ನೋಷ್ಟು ಖುಷಿ ಇದೆ ಸರ್. ಬರವಣಿಗೆ ಅವ್ರು ಕೊಡುವಂತ ಫ್ರೀಡಮ್ ಹೇಗಿರುತ್ತೆ? ಅಂದ್ರೆ ನಿಮಗೆ ಬ್ಯಾರಿಕೇಡೇ ಇರಲ್ಲ ಸರ್ ಅವ್ರಿಗೆ. ಏನು ಲಾಕ್ ಮಾಡಲ್ಲ ರೈಟರ್ನ. ನೀನ್ ಬರೀ ಮಗ, ಇದು ನನ್ನ ವಿಷಯ, ಇದಕ್ ನೀನ್ ಬರೀ, ನೀನ್ ಯಾವ ಗ್ರಾಫಲ್ಲಿ ಬರೀತೀಯ ಬರೀ, ಯಾವ ರೇಂಜಲ್ಲಿ ಬರೀತೀಯ ಬರೀ ಅಂತ ಅಂದ್ಬಿಟ್ಟು ಏನಾದ್ರು ತಪ್ಪಾದ್ರೆ ಇಲ್ಲ ಆ ಥರ ಅಲ್ಲ ಈ ಥರ ಅಂತ ಹೇಳ್ತಾರೆ. ಸರಿಯಾಗಿದ್ರೆ ಸೂಪರ್ ಬಿಡ ಮಗ, ಸಾಕ್ ಬಿಡ ಇದೆ ನನಗೆ ಅಂತಾರೆ. ಅದು ಖುಷಿ ಇದೆ ಸರ್. ಅಂದ್ರೆ ಒಂದು ಕೈ ಹಿಡಿದು ಕರ್ಕೊಂಡು ಹೋಗೋದು ಇದೆಯಲ್ಲ ಸರ್, ಆ ಥರ ಒಂದು ಜರ್ನಿ ಸರ್ ಅವ್ರ ಜೊತೆ. ತುಂಬಾ ಖುಷಿ ಇದೆ ಪ್ರೇಮ್ ಸರ್ ಜೊತೆ ಕೆಲಸ ಮಾಡೋದು. ಕೆಲವೊಬ್ರು ಹೀರೋಗಳು ನೋಡ್ತಿದ್ದಂಗೆ ಡೈಲಾಗ್ ಅದಾಗೆ ಅದೇ ಬರ್ಸ್ಕೊಂಡು ಹೋಗುತ್ತೆ. ಸೊ ಧ್ರುವ ಅವರು ಸಿನಿಮಾದ ನಾಯಕ ಅಂದಾಗ ಅವ್ರಿಗೆ ಬರೆಯುವಂಥ ಬರವಣಿಗೆ ಅಥವಾ ಡೈಲಾಗ್ಸ್ಗಳು ಹೇಗೆ ನೀವು ತಗೊಂಡಿರ್ತಾನೆ ಸ್ವೀಕರಿಸಿರ ಆ ಚಾಲೆಂಜ್? ಜೊತೆಗೆ ಎಷ್ಟೇ ಒಂದು ವರ್ಷನ್ ಫೈನಲ್ ಆಯಿತು ಅಂತ ಡೈಲಾಗ್ ವಿಚಾರದಲ್ಲಿ? ಅದಾಗ್ತಾನೆ ಇರುತ್ತೆ ಸರ್. ಅದು ಆಗ್ತಲೇ ಇರುತ್ತೆ. ಕತ್ತಿ ಕೆಳಗಡೆ ಬಿದ್ರು ಒಂದು ಚೂರಿ ಹಿಡ್ಕೊಂಡರು ಹೋರಾಟ ಮಾಡಬೇಕು ಅಂತೀವಲ್ಲ, ಆ ಥರ ಪ್ರೇಮ್ ಸರ್ ಹತ್ರ ವರ್ಷನ್ಗಳು ಚೇಂಜಸ್ ಆಗ್ತಾನೆ ಇರುತ್ತೆ. ಕ್ಯಾಮ್ರಾ ಇಟ್ಬಿಟ್ಟು ಡೈಲಾಗ್ ಚೇಂಜ್ ಮಾಡುವಂದಿರೋ ಉದಾಹರಣೆಗಳು ತುಂಬಾ ಇದಾವೆ. ಆ ಥರ ಅಂದ್ರೆ ಅವ್ರ ಸ್ಪಾಟಲ್ಲಿ ಏನು ಡಿಸೈನ್ ಮಾಡ್ತಾರೆ ಅನ್ನೋದ್ರ ಮೇಲೆ. ಇವಾಗ ಮೇಜರ್ ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೇಮ್ ಸರ್ ಸೀನ್ ಡಿಸೈನ್ ಯಾವ ಥರ ಇದೆ ಅನ್ನೋದ್ರ ಮೇಲೆ. ಆಮೇಲೆ ಧ್ರುವ ಸರ್ಗೂ ಅಷ್ಟೇ, ಮಗ ನೀನು ಈ ಥರ ಹೇಳ್ತೀಯಾ ಅಂತಾರೆ ಧ್ರುವ ಸರ್. ಅಣ್ಣ ನಾನು ಈ ಥರ ಹೇಳ್ತೀನಿ ಅಂತ ಇಬ್ರು ಕೋಆರ್ಡಿನೇಟ್ ಮಾಡ್ಬಿಟ್ಟು ಹೇಳೋದು, ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸರ್. ಆಮೇಲೆ ಒಂದು ಪಾತ್ರ ಆಗಿ ಧ್ರುವ ಸರ್ ಸಿನಿಮಾ ಫುಲ್ಲು ತಗೊಂಡು ಹೋಗೋದಿದೆ ಗೊತ್ತಾ, ಅದು ನಿಮಗೆ ಕಾಣುತ್ತೆ ಸರ್ ನಿಮಗೆ ಈ ಸಲ. ಜೋಗಿ ಸೌತ್ ಇಂಡಿಯಾದಲ್ಲಿ ಒಂದು ರೌಡಿಸಮ್ ಸಬ್ಜೆಕ್ಟ್ ಆಗಲಿ ಅಥವಾ ಎಮೋಷನ್ ಎರಡೂ ಕಾಂಬಿನೇಷನ್ ಮಾಡಿದಂಥ ಸೂಪರ್ ಡೂಪರ್ ಹಿಟ್ ಸಿನಿಮಾ. ಒಂದು ರೆಡ್ ಅಲರ್ಟ್ ಆ ಕಾಲಕ್ಕೆ ಕೊಟ್ಟಿತ್ತು. ಈಗ KD ಆಲ್ ಓವರ್ ಇಂಡಿಯಾ ಪ್ಯಾನ್ ಇಂಡಿಯಾ ರೆಡ್ ಅಲರ್ಟ್ ಕೊಡುತ್ತಾ ಅಂತ? ಅದು ಆಡಿಯನ್ಸ್ ಹೇಳಬೇಕು ಸರ್. ಸರ್ ನಾವು ಒಂದು ಗ್ಯಾರಂಟಿ ಮೇಲೆ, ಒಂದು ಹೋಪ್ ಮೇಲೆನೆ ನಾವೇನೋ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡಬೇಕು ಅನ್ನೋ ಮೇಲೆ ವರ್ಕ್ ಮಾಡ್ತಿರ್ತೀವಿ. ಆಮೇಲೆ ಪ್ರೇಮ್ ಸರ್ ಪ್ರತಿ ಸಲನೂ ಮಾಸ್ ಬಿಡಲ್ಲ ಒಂದು. ಆಮೇಲೆ ಎಮೋಷನ್ ಅನ್ನೋದು ತುಂಬಾ ಇರುತ್ತೆ ಸರ್. ಮಾಸ್ಗಿಂತ ಜಾಸ್ತಿ ಎಮೋಷನ್ನೇ ತುಂಬಾ ಟ್ರೈ ಮಾಡ್ತಾರೆ. ಇತ್ತೀಚಿನ ಸಿನಿಮಾಗಳಲ್ಲಿ ಎಮೋಷನ್ ತುಂಬಾ ಕಡಿಮೆ ಆಗ್ತಾ ಇದೆ ಅನ್ನೋದು ಎಲ್ಲ ಕಡೆ ಥಾಟು. ಆಲ್ಮೋಸ್ಟ್ KD ಅದನ್ನ ಕವರ್ ಮಾಡುತ್ತೆ ಅನ್ನೋ ಒಂದು ಹೋಪ್ ಇದೆ ಸರ್. ಇಲ್ಲಿ ತಾಯಿ ಇರ್ತಾರ? ಅದೇನು ಹೇಳಂಗಿಲ್ಲ ಸರ್. ಅದು ಇರ್ತಾರೆ ಇರಲ್ಲ, ಅದೇನಾದ್ರು ಪ್ರೇಮ್ ಸರ್ ಹೇಳ್ತಾರೆ. ಬಜೆಟ್ ಮತ್ತೆ ಮೇಕಿಂಗ್ ವಿಚಾರದಲ್ಲಿ ಮಾತಾಡೋದು, ಯಾಕಂದ್ರೆ ನೋಡಿದಾಗ ನಾವು ಒಂದು ಜಾಗದಲ್ಲಿ ಇಲ್ಲೇ ಮಾಗಡಿ ರೋಡಲ್ಲಿ ಒಂದು ಸೆಟ್ ಹಾಕಿರುತ್ತೆ. ನೋಡ್ತಾ ಇದ್ದಂತೆ ನಾವೆಲ್ಲೋ ನಿಜವಾಗ್ಲೂ ಟೌನ್ ಹಾಲ್ ಮುಂದೆನೋ ಅಥವಾ ಏರಿಯಾದಲ್ಲಿ ನಿಂತಿದ್ದೀವಿ ಅನ್ನೋ ಥರ ಫೀಲ್ ಆಗಬೇಕು. ಅಷ್ಟು ದೊಡ್ಡ ಮಟ್ಟದ ಒಂದು ಸೆಟ್ಸ್ ಆಗಲಿ ಆ ಥರದ ಒಂದು ಕ್ವಾಲಿಟಿ ಆಗಲಿ ಮೇಂಟೈನ್ ಮಾಡುವಂಥದ್ದು ಅದು ತುಂಬಾ ಖುಷಿ ಆಗುತ್ತೆ ಸರ್. ಪ್ರೊಡಕ್ಷನ್ ಆ ಥರ ಒಂದು ಜವಾಬ್ದಾರಿ ತಗೊಂಡು ಆ ಥರ ಏನು ನಿರ್ದೇಶಕರು ಏನು ಕನಸು ಕಟ್ಟಿದಾರೋ ಆ ಕನಸನ್ನ ಪೂರಕವಾಗಿ ನಡೆಸ್ಕೊಟ್ಟಿರೋದು KVN ಸಂಸ್ಥೆ ಸರ್. ಯಾಕಂದ್ರೆ ನಾವು ಬೇರೆ ಬೇರೆ ಸಿನಿಮಾಗಳೆಲ್ಲ ಮಾಡಿದ್ದು ಇಷ್ಟು ದೊಡ್ಡ ಸ್ಕೇಲು, ಇಷ್ಟು ದೊಡ್ಡ ಸೆಟ್ಟು, ಇಷ್ಟು ದೊಡ್ಡ ಬಜೆಟು, ಈ ಥರ ಒಂದು ಸಾಂಗಿ ಖರ್ಚು ಮಾಡೋದಾಗ್ಲಿ, ಒಂದು ಸೀನಿ ಖರ್ಚು ಮಾಡೋದಾಗ್ಲಿ, ಆ ಥರ ಎಲ್ಲ ನಮಗೆ ಒಂದು ತುಂಬ ಹೊಸದಲ್ಲ ಸರ್. ಅದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಗುರು ಲೈಫಲ್ಲಿ ನಾವು ಈ ಥರ ಒಂದೇನೋ ಟಚ್ ಮಾಡೋದ ಗುರು ಅನ್ನೋದೊಂದು ತುಂಬ ಖುಷಿ ಇದೆ ಸರ್.